ಅನ್ಯ ಜಾತಿ ವಿವಾಹ ಆಗಿರೋದ್ರಿಂದ ದೂರ ಮಾಡಬೇಕು ಅಂತಲೂ ನೋಡ್ತಿದ್ದಾರೆ ಅಂತಲೂ ಅನಿಸುತ್ತೆ. ಲಂಚಕ್ಕೆ ಇನ್ನೂ ಜಾಸ್ತಿ ಬೇಡಿಕೆ ಇಡ್ತಿದ್ದಾರೆ ಅಂತ ಅನಿಸುತ್ತೆ. ರಕ್ಷಣೆಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಾವು. ಅವ್ರು ಯಾವ ಥರ ಮಾಡಿದ್ರೆ 8 ವರ್ಷ ಕಂಪ್ಲೀಟ್ ಆಗಿದೆ, ನನ್ನನ್ನು ಹೇಗೆ ಸ್ಟೇಟ್ ಹೋಗಿ ಬಿಡ್ತೀರಾ ನೀವು ಅಂತ ಕೇಳಿದಕ್ಕೆ, ಇಲ್ಲ ನೀನು ಇರಲೇಬೇಕು, ನೀನು ಇರಲಿಲ್ಲ ಅಂದರೆ ನಿನ್ನ ಗಂಡನ ಮೇಲೆ ಪೋಕ್ಸೋ ಕೇಸ್ ಆಗುತ್ತೆ ಅಂತ ಎದುರಿಸಿದ್ರು ಸರ್. ಸೊ ನೀವು ಲಂಚ ಕೊಟ್ಟರೆ ಮಾತ್ರ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ, ಇಲ್ಲ ಮುಂದುವರಿಸ್ತೀವಿ, ಕೋರ್ಟ್ಗೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಸರ್ ನಾನು ಅವ್ನ ಜೊತೆ ಇರಲೇ ಇಲ್ಲ ಸರ್. 21ನೇ ತಾರೀಕು ನನ್ನನ್ನು ಕರ್ಕೊಂಡು ಹೋಗಿರೋದು, 22ನೇ ತಾರೀಕು ನೈಟು ಸರ್ ನಾನು ಅವ್ನ ಜೊತೆ ಬಂದಿರೋದು. ಅಲ್ಲಿವರೆಗೂ ನಾನು ಅವ್ನ ಜೊತೆ ಇರೋಕ್ಕೆ ಬಿಟ್ಟೇ ಇಲ್ಲ ಸರ್. ಸರ್ ನಾನು ಇಷ್ಟಪಟ್ಟೆ ಹೋಗಿ ಅವ್ನ ಜೊತೆ ಮದುವೆ ಆಗಿರೋದು ಅಂತಲೇ ಹೇಳಿಕೆ ಕೊಟ್ಟಿದ್ದೀನಿ ಸರ್. ಆದರೆ ನಮ್ಮ ಮನೆಯವ್ರು ಹೇಳಿದ್ರು ಅವರು ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾಯಿಲ್ಲ ಸರ್. ಅನ್ಯ ಜಾತಿ ವಿವಾಹ ಆಗಿದ್ದಾರೆ ಅಂತ ದೂರ ಮಾಡೋದಕ್ಕೆ ನೋಡ್ತಿದ್ದಾರೆ ಸರ್. ಸರ್ ನಾನು ಮನೆ ಬಿಟ್ಟು ಹೋಗಿದ್ದು 24 ಸರ್, 24/5/2025 ಸರ್. ಅಂದರೆ ನಾನು ಇವನ ಜೊತೆ ಹೋಗೂ ಇಲ್ಲ, ನಾನು ಹೋಗಿರೋದು ಇವನು ಗೊತ್ತೂ ಇಲ್ಲ ಸರ್. ನಾನಿದ್ದು ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಮನೇಲಿ ಸರ್. ನಾನು ಏಜ್ ಆದಮೇಲೆ ಇವನನ್ನು ಕರೆಸಿ ನಾನು ಕಾನೂನು ಪ್ರಕಾರನೇ ಮದುವೆ ಆಗಿದ್ದೀನಿ ಸರ್. ಆ ಸರ್ಟಿಫಿಕೇಟ್ನ 2 ದಿನಕ್ಕೆ ಫೋನ್ ಮಾಡಿದಾಗ ನಾವು ಹೋಗಿ ಕೊಟ್ಟಿದ್ದೀವಿ ಸರ್. ಮಿಸ್ಸಿಂಗ್ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಆಗಿದೆ ಅಂತ ಫೋನ್ ಮಾಡಿದ್ರು. ಅವಾಗ ಹೋಗಿ ಆ ಕಾಪಿನೂ ಕೊಟ್ಟಿದ್ದೀವಿ ಸರ್. ಆ ಕಾಪಿ ನೋಡ್ಬಿಟ್ಟು ಅವತ್ತೇನು ಮಾತಾಡಿಲ್ಲ ಸರ್. ಆದರೂ 2 ದಿನಕ್ಕೆ ನಮ್ಮ ಮನೇಲಿ ರಿಸೆಪ್ಷನ್ ಇಟ್ಕೊಂಡಿದ್ರು ಸರ್. ಅವತ್ತಿನ ದಿನ ಫೋನ್ ಮಾಡಿಬಿಟ್ಟು ನೀವು ಈ ಹೇಳಿಕೆ ಕೊಡಲೇಬೇಕು, ಬರಲೇಬೇಕು ಅಂತಂದರು ಸರ್. 21ಗೆ ಹೇಳಿಕೆ ಕೊಡೋಣ ಅಂತ ಹೋದಾಗ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಅಲ್ಲೇ ವೆಯ್ಟ್ ಮಾಡಿಸಿದ್ರು ಸರ್. ನಮ್ಮ ಮಾವನವ್ರ ಹತ್ರ 10,000 ರೂಪಾಯಿನೂ ಇಸ್ಕೊಂಡ್ರಂತೆ ಸರ್. ಮಧ್ಯಾಹ್ನ ಮೇಲೆ ನಿನ್ನ ಮೆಡಿಕಲ್ ಚೆಕಪ್ಪಿಗೆ ಕರ್ಕೊಂಡು ಹೋಗಬೇಕು ಅಂತ ಮೈಸೂರಿಗೆ ಕರ್ಕೊಬಂದರು ಸರ್, ಹಾಸ್ಪಿಟಲ್ಗೆ. ಅಲ್ಲಿ ಚೆಕಪ್ಪು ಆಯಿತು ಸರ್. ಚೆಕಪ್ ಆದಮೇಲೆ ನನ್ನ ಸ್ಟೇಟ್ ಹೋಮಿಗೆ ಬಿಡ್ತೀನಿ ಅಂತ ಹೇಳಿದ್ರು ಸರ್. ನಾನಂದೆ ನನಗೆ 18 ವರ್ಷ ಕಂಪ್ಲೀಟ್ ಆಗಿದೆ, ನನ್ನನ್ನು ಹೇಗೆ ಸ್ಟೇಟ್ ಹೋಮಿಗೆ ಬಿಡ್ತೀರಾ ನೀವು ಅಂತ ಕೇಳಿದ್ದಕ್ಕೆ, ಇಲ್ಲ ನೀನು ಇರಲೇಬೇಕು, ನೀನು ಇರಲಿಲ್ಲ ಅಂದರೆ ನಿನ್ನ ಗಂಡನ ಮೇಲೆ ಪೋಕ್ಸೋ ಕೇಸ್ ಆಗುತ್ತೆ ಅಂತ ಎದುರಿಸಿದ್ರು ಸರ್. ಅವತ್ತು 1 ದಿನ ಅಲ್ಲೇ ಬಿಟ್ಟು ಹೋದ್ರು ಸರ್. ನಾಳೆ ಬೆಳಗ್ಗೆ 8 ಗಂಟೆಗೆ ಬರ್ತೀನಿ ಅಂದವರು ಸಂಜೆ 4 ಗಂಟೆಗೆ ಬಂದು ಕರ್ಕೊಂಡು ಹೋದ್ರು ಸರ್. 4 ಗಂಟೆಗೆ ಬಂದು ಮಹಿಳಾ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ಅಲ್ಲಿ ನನ್ನ ಹೇಳಿಕೆ ಎಲ್ಲ ತಗೊಂಡ್ರು ಸರ್. ಹೇಳಿಕೆ ಕೊಟ್ಟಿದ್ದೀವಿ. ತಿರ್ಗಾ ಮತ್ತೆ ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ನಂಜನಗೂಡಿಗೆ ಕರ್ಕೊಂಡೋಗಿ ಅಲ್ಲಿ ರಾತ್ರಿ 9 ಗಂಟೆವರೆಗೂ ವಿಚಾರಣೆ ಮಾಡಿದ್ರು ಸರ್. ಆಮೇಲೆ SP ಸರ್ ಫೋನ್ ಮಾಡಿದ್ರು ಅಂತ ಅಲ್ಲಿಂದ ಕಳಿಸಿದ್ರು ಸರ್. ಈಗ ಮತ್ತೆ ಮೊನ್ನೆ ಏನೋ ಫೋನ್ ಮಾಡಿಬಿಟ್ಟು ತಿರ್ಗಾ ಇವನು ಹೇಳಿಕೆ ತಗೋಬೇಕು ಬನ್ನಿ ಅಂತ ಕರೀತಿದ್ದಾರೆ. ಇಲ್ಲ ಸರ್, ನಾನು ಇಷ್ಟಪಟ್ಟೆ ಹೋಗಿ ಅವನ ಜೊತೆ ಮದುವೆ ಆಗಿರೋದು ಅಂತಲೇ ಹೇಳಿಕೆ ಕೊಟ್ಟಿದ್ದೀನಿ ಸರ್. ಹೌದು ಸರ್, ಸ್ಟೇಟ್ ಹೋಮಿಗೆ ನಾನು ಹೋಗಲ್ಲ ಅಂತ ಹಠ ಮಾಡಿದ್ದಕ್ಕೆ, ನೀನು ಹೋಗ್ಲಿಲ್ಲ ಅಂದರೆ ನಿನ್ನ ಗಂಡನ ಮೇಲೆ ಪೋಕ್ಸೋ ಕೇಸ್ ಆಗುತ್ತೆ, ನೀನು ಇರಲೇಬೇಕು ಅಂತ ಎದುರಿಸಿದ್ರು ಸರ್. ಈಗ ನಿಮ್ಮ ಅಮ್ಮರು ನಮ್ಮ ಮಗಳು ಕಾಣೆಯಾಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಿಮ್ಮ ಅಮ್ಮವ್ರ ಹತ್ರ ಮಾತಾಡಿದ್ರಿ ಹೇಗೆ? ಸರ್ ಮಾತಾಡಿದ್ದೀನಿ. ನಮ್ಮ ಅಮ್ಮನ ಹತ್ರ ಮಾತಾಡಿದ್ದಕ್ಕೆ ಅವರು ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್, ಗ್ರಾಮಾಂತರ ಪೊಲೀಸ್ ಸ್ಟೇಷನಲ್ಲಿ. ಅವಳೆಲ್ಲ ಇದ್ದಾಳೆ, ಚೆನ್ನಾಗಿರಲಿ, ಇದು ಕೇಸ್ ಮುಂದುವರ್ಸೋದು ಬೇಡ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ಫೋನ್ ಮಾಡಿ ಬನ್ನಿ ವಿಚಾರಣೆ ಮಾಡಬೇಕು ಅಂತಿದ್ದಾರೆ ಸರ್. ಸರ್ ನಮ್ಮನ್ನ 21ಅಲ್ಲಿ ಕರೆಸಿದ್ರು ಸರ್. 22 ನೈಟು 9 ಗಂಟೆವರೆಗೂ ವಿಚಾರಣೆ ಮಾಡಿದ್ರು. ಮೊನ್ನೆ 23ಗೆ ನಮ್ಮಮ್ಮ ವಿಚಾರಣೆ ಕೊಟ್ಬಿಟ್ಟು ಊರಿಗೆ ಹೋದ್ರು ಸರ್. ಸರ್ ಫೋನ್ ಮಾಡಿದ್ರು ಬರಬೇಕು ಅಂತ. ನಾವು ನೋಟಿಸು ಇಲ್ಲ, ಏನೂ ಇಲ್ಲ, ನಾವು ಬರಲ್ಲ ಅಂತಂದ ಸರ್. ಈಗ SP ಅವರು ದೂರು ಕೊಟ್ಟಿದ್ದಾರೆ, ಏನಂತ ದೂರು ಕೊಟ್ಟಿದ್ರಿ ಮೇಡಮ್? ಸರ್ ಅದೇನೇ ಈ ಥರ ಲಂಚ ತಗೊಂಡಿದ್ದಾರೆ, ನಮ್ಗೆ ಈ ಥರ ಅನ್ಯಾಯ ಆಗ್ತಿದೆ, ನ್ಯಾಯ ಕೊಡಿಸಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ರು ಸರ್. ಅವ್ರು ದೂರು ಕೊಟ್ಟಿರೋದು ನಮಗೆ ಗೊತ್ತಾಗಿದ್ದೆ ನಾವು ರಿಜಿಸ್ಟರ್ ಮ್ಯಾರೇಜ್ ಆದಮೇಲೆ ಸರ್. ಎಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ಸರ್? ನಂಜನಗೂಡು PO. ಹಾಂ ಸರ್, ಫೋನ್ ಮಾಡಿ ನೀವು ಬರಬೇಕು, ವಿಚಾರಣೆ ಮಾಡಬೇಕು, ಮತ್ತೆ ಸ್ಟೇಟ್ಮೆಂಟ್ ಕೊಡಬೇಕು, ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಂತ ಪ್ರೆಷರ್ ಆಗ್ತಿದ್ದಾರೆ ಸರ್. ಸರ್ ಅಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿ ಇಲ್ವಂತೆ ಸರ್. ಮಹಿಳಾ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿ ಇಲ್ಲ, ನಮ್ಮ ಸ್ಟೇಷನಲ್ಲಿ ಕರೆಕ್ಟಾಗಿ ಸ್ಟೇಟ್ಮೆಂಟ್ ಕೊಡಬೇಕು ಅಂತ ಕರೀತಿದ್ದಾರೆ ಸರ್. ಹಾಂ ಸರ್, ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್. ಅವ್ರು ವೀಡಿಯೋನೂ ತಗೊಂಡಿದ್ದಾರೆ, ಕಾಪಿನೂ ತಗೊಂಡಿದ್ದಾರೆ. ಆದರೆ ನಮ್ಮ ಮನೆಯವ್ರು ಹೇಳಿದ್ರು ಅವರು ನಮ್ಮನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಾಯಿಲ್ಲ ಸರ್. ಅನ್ಯ ಜಾತಿ ವಿವಾಹ ಆಗಿದ್ದಾರೆ ಅಂತ ದೂರ ಮಾಡೋದಕ್ಕೆ ನೋಡ್ತಿದ್ದಾರೆ ಸರ್. ಅನ್ಯ ಜಾತಿ ವಿವಾಹ ಆಗಿರೋದ್ರಿಂದ ದೂರ ಮಾಡಬೇಕು ಅಂತಲೂ ನೋಡ್ತಿದ್ದಾರೆ ಅಂತಲೂ ಅನಿಸುತ್ತೆ. ಲಂಚಕ್ಕೆ ಇನ್ನೂ ಜಾಸ್ತಿ ಬೇಡಿಕೆ ಇಡ್ತಿದ್ದಾರೆ ಅಂತ ಅನಿಸುತ್ತೆ. ರಕ್ಷಣೆಗೋಸ್ಕರ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ನಾವು. ಅವ್ರು ಯಾವ ಥರ ಮಾಡಿದ್ರೆ, ನೀವು ಲಂಚ ಕೊಟ್ಟರೆ ಮಾತ್ರ ನಾವು ಕೇಸ್ ಕ್ಲೋಸ್ ಮಾಡ್ತೀವಿ, ಇಲ್ಲ ಮುಂದುವರಿಸ್ತೀವಿ, ಕೋರ್ಟ್ಗೆ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ ಸರ್. ಸರ್ ನಾನು ಅವ್ನ ಜೊತೆ ಇರಲೇ ಇಲ್ಲ ಸರ್. 21ನೇ ತಾರೀಕು ನನ್ನನ್ನು ಕರ್ಕೊಂಡು ಹೋಗಿರೋದು, 22ನೇ ತಾರೀಕು ನೈಟು ಸರ್ ನಾನು ಅವ್ನ ಜೊತೆ ಬಂದಿರೋದು. ಅಲ್ಲಿವರೆಗೂ ನಾನು ಅವ್ನ ಜೊತೆ ಇರೋಕ್ಕೆ ಬಿಟ್ಟೇ ಇಲ್ಲ ಸರ್.